ಅನುಮಾನ ಜೊತೆಗೆ ಸಿಬಿಐ ಕೊಡಬೇಕು ಅಂತ ಹೇಳಿ ನಿನ್ನೆ ಇವರು ಶಿವಲಿಂಗೇಗೌಡರು ಪ್ರಸ್ತುತಿ ಮಾಡಬೇಕಾದ್ರೆ SIT ತನಿಖೆ ನಿಷ್ಪಕ್ಷಪಾತವಾಗಿ ಕ್ರಮಬದ್ಧವಾಗಿ ನಡೀತಾ ಇದೆ. ಕಾರ್ತಿಕ್ ಗೌಡರನ್ನ ವಿಚಾರಣೆ ಮಾಡಿಲ್ಲ ಅಂತ ನೀವೇಂಗೆ ಹೇಳ್ತೀರಾ? SIT ದಿನ ಏನೇನು ತನಿಖೆ ಮಾಡ್ತಾ ಎಲ್ಲರೂ ಕೂಡ ನಿಮ್ಮ ಮುಂದೆ ತೋರ್ಸಕ್ಕಾಗತ್ತಾ ಅಂತ ಹೇಳಿದ್ದಾರೆ. ಆಯ್ತು, ಸರ್ಕಾರ ಪಾರ್ಟ್ ಅವರೊಬ್ರು ಶಿವಲಿಂಗೇಗೌಡರ ಬಗ್ಗೆ ಬಹಳ ಗೌರವ ಇದೆ ನಮಗೆ. ನನಗೆ ಹೇಳಿಕೆ ಕೊಟ್ಟಿದ್ದಾರೆ, ನಾನು ಸಹ ಗಮನಿಸಿದ್ದೇನೆ. ಏನು ಕಾರ್ತಿಕ್ ಗೌಡ್ರ ಅರೆಸ್ಟ್ ಮಾಡಿರಿ ಅಂತ ಇನ್ನು ಪತ್ರಿಕೆಯಲ್ಲಿ ಬಂದುಬಿಟ್ರೆ ಇನ್ನು ಬೇರೆ ಬಲವಾದ ಇದು ಬರುತ್ತಾ? ಯಾಕೊಂದು ವಿಚಾರನೂ ಇಲ್ಲ, ಎಲ್ಲದೂ ಸಹ ಮನೆ ಬಿಚ್ಚಿ ಮಾತಾಡೋಕ್ಕಾಗಲ್ಲ. ಆದರೆ ರೇವಣ್ಣವ್ರೊಂದು ದೇವಸ್ಥಾನಕ್ಕೆ ಹೋಗಿ ತೋರ್ಸೋಕ್ಕಾಗುತ್ತೆ, ಪೂಜೆ ಮಾಡಿಸಿ ತೋರ್ಸೋಕ್ಕಾಗುತ್ತೆ. ಇದೆಲ್ಲ ಪರ್ಪಸ್ಸಾ? ಮೊನ್ನೆ ನಾವು ನೋಡಿದ್ದೇವೆ ಸಿಡಿಯಲ್ಲಿ ರಾಜಕೀಯ ಪ್ರೇರಿತವಾಗಿ ದೇವೇಗೌಡರ ಕುಟುಂಬವನ್ನು ನಾವು ಸರ್ವನಾಶ ಮಾಡಬೇಕು ಅನ್ನೋದನ್ನೇ, ಅದೇ ನಮ್ಮ ಸರ್ಕಾರದ ಒಂದು ಗುರಿ ಅನ್ನೋದನ್ನು ಸಹ ಅವರ ಕಾರ್ಯಕರ್ತರ ಮೂಲಕ, ಅವರ ಲೀಡರ್ಗಳ ಮೂಲಕ ಇಳಿಸ್ತಂಥದ್ದು ಮಾಡಿದ್ದೇವೆ. ಮಾನ್ಯ ಶಿವಲಿಂಗೇಗೌಡರಲ್ಲಿ ವಿನಂತಿ ಮಾಡ್ತೇವೆ, ನಿಮ್ಮ ಬಗ್ಗೆ ಈ ಜಿಲ್ಲೆ ಅಪಾರವಾದಂಥ ಗೌರವ ಇಟ್ಕೊಂಡಿದ್ದೆ. ದಯಮಾಡಿ ಯಾವುದೇ ಪಾರ್ಟಿಯರಿರಲಿ ಪಕ್ಷಪಾತ ಬಿಟ್ಟು ಅಪರಾಧಿಗಳು ಯಾರ್ಯಾರಿದ್ದಾರೆ ಎಲ್ಲನೂ ಅರೆಸ್ಟ್ ಮಾಡಿಸ್ತಕ್ಕಂಥದ್ದು ಮತ್ತೊಂದು ಮಾಡಿದ್ರೆ, ಯಾಕೆಂದ್ರೆ ನಾವು 5 ಜನ ಕೊಟ್ಟಿದ್ರಿ, ಒಂದು ಸಣ್ಣ ಪುಟ್ಟ ಕೇಸ್ ಕೊಟ್ಟರು ಸಹ ಖರ್ಚಾರು ವಿಚಾರ ಮಾಡ್ತಾರೆ ಪೊಲೀಸ್ ಸ್ಟೇಷನ್ಗಳಲ್ಲಿ. ಸಾಮಾನ್ಯ ವ್ಯಕ್ತಿ ಹೋದ್ರು ಸಹ ಒಂದು ಕಂಪ್ಲೇಂಟ್ ಕೊಟ್ಟರೆ ಪರ್ಟಿಕ್ಯುಲರ್ ಇಂಥರೇ ಹಂಚಿಕೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಪಕ್ಷದಿಂದ ದೂರು ಕೊಟ್ಟರು ಸಹ ಅವ್ರು ಯಾರು ಸಹ ರಾಜಾರೋಷವಾಗಿ ಪಟ್ಟಣದಲ್ಲಿ ತಿರುಗ್ತಾ ಇದ್ದಾರೆ. ಇದಕ್ಕೇನು ಹೇಳಬೇಕು? ಹಂಗಾರೆ ಅಡ್ಡಾಡಕ್ಕೆ ಬಿಡೋದು ಅಂತಲ್ಲ, ಅಟ್ಲೀಸ್ಟ್ ಕೊನೆ ಪಕ್ಷ ಕರೆದು ಅವ್ರನ್ನ ವಿಚಾರ ಮಾಡಿ ಆಗಲೂ ಬಿಟ್ಬಿಡಿ. ನಾವು ಹಿಂಗೆ ಡೈರೆಕ್ಷನ್ ಕೊಡಲ್ಲ. ನಾವ್ಯಾರು ಸರ್ಕಾರಕ್ಕೆ ಮತ್ತೆ ಇದಕ್ಕೆ ಇದೇ ರೀತಿ ನಡಿಬೇಕು ಅನ್ನೋದನ್ನ ಅನುಮಾನ ಬಂದಂಥ ವ್ಯಕ್ತಿಗಳನ್ನು ಸಹ ನಾವಾಗೆ ಕಂಪ್ಲೇಂಟಲ್ಲಿ ಇಂಥವ್ರೆ ಅಂತ ಕೊಟ್ಟರು ಸಹ ಅವ್ರನ್ನ ಇವತ್ತು ಕರೆದು ವಿಚಾರಣೆ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ. ಆದರೆ ವಿರೋಧಿಗಳನ್ನ ನಿಮ್ಮ ಬಗ್ಗೆ ಅನುಮಾನ ಇದೆ, ಮತ್ತೊಂದಿದೆ ಅನ್ಕೊಂಡು ಕರ್ಕೊಂಡು ತುಂಬತಕ್ಕಂಥ ಕೆಲಸ ಮಾಡಿದ್ದಾರೆ. ಅದ್ರ ಬಗ್ಗೆ ಆಕ್ಷೇಪಣೆ ಇಲ್ಲ. ಸತ್ಯ ಹೊರಗೆ ಬರಬೇಕು ಅನ್ನೋದು ನಮ್ಮ ನಿಜವಾದಂಥ ಕಳಕಳಿ. ನಮ್ಮ ಅಕ್ಕಂದಿರ, ಸಹೋದರಿಯರ, ತಾಯಂದಿರ ಅವಮಾನ ಏನಾಗಿದೆ ಇವ್ರ ಮೂಲಕ. ಕೇವಲ ಈ ಜಿಲ್ಲೆ ಅಲ್ರಿ, ಈ ದೇಶ ಅಲ್ಲ, ವಿದೇಶಗಳಲ್ಲೂ ಸಹ ಹರಾಜು ಮಾಡ್ತಕ್ಕಂಥ ಕೆಲಸ ಆಗಿದೆ. ಅದಕ್ಕೆ ಇತಿಹಾಸ ಆಡಬೇಕು. ಇತಿಹಾಸದಲ್ಲಿ ಮುಂದಿನ ದಿನಗಳಲ್ಲಿ ಯಾರೊಬ್ಬರು ಸಹ ಈ ರೀತಿಯಾದಂಥ ಕೆಲಸ ಕಾರ್ಯ ಮಾಡ್ತಾರೆ ಅಂತಂದ್ರೆ ಎದೆ ಮುಟ್ಟಿಗೆ ನೋಡ್ಕೊಬೇಕು. ಆ ಥರದ ಒಂದು ಕಠಿಣವಾದ ಶಿಕ್ಷೆ ಕಲ್ಪಿಟ್ಸ್ ಯಾರೇ ಇರಲಿ, ದೌರ್ಜನ್ಯ ಮಾಡ್ದನಿರ್ಬೋದು, ಬ್ಲರ್ ಮಾಡ್ದಲ್ಲೇ ಚುನಾವಣೆ ಉದ್ದೇಶಕ್ಕೋಸ್ಕರ, ಅದು ಏನು ಮೋದಿಗೆ ಗೊತ್ತಾ ಇಲ್ಲಿ ಆಗಿದೇನದು? ಇಲ್ಲಿಯವರಿಗೆ ಇವ್ರ ಮೇಗಳದ್ದು ಬಿಟ್ಬಿಡ್ತಾರೆ. ಮೋದಿ ಮಾಡ್ತಿದ್ರು, ಮೋದೇನು 2 ಕಾಯಕ್ಕಾಗತ್ತಾ? ಇವ್ರಿಗೆ ಗೊತ್ತಿರಲಿಲ್ಲ. 21ಕ್ಕೆ ಕೇಸ್ ಬಂದಿದೆ, 26 ಅಕಸ್ಮಾತ್ ಹೋದ್ರೆ ಹಿಡಿಬೇಕು ಅನ್ನೋದು ಎಲ್ಲರನ್ನು ಬಿಟ್ಬಿಟ್ರು. ಅದು ತನಿಖೆ ಆಗಲಿ. ಇಲ್ಲಿಂದ ಎಷ್ಟು ಫೋನ್ ಯಾರ್ಯಾರಿಗೆ ಹೋಯ್ದವೆ, ರಾಜ್ಯ ಮಟ್ಟದಿಂದ ಎಷ್ಟೆಷ್ಟು ಫೋನ್ಗಳು ಹಾಸನ ಜಿಲ್ಲೆಗೆ ಈ ಸಂಬಂಧ ಬಂದಿದ್ದಾವೆ. ಆ ಕಾರಣಕ್ಕೋಸ್ಕರ ಎಲ್ಲ ತನಿಖೆ ಆಗಬೇಕು. ಅಧಿಕಾರದಲ್ಲಿ ಇರ್ತಕ್ಕಂಥ ವ್ಯಕ್ತಿಯ ಮೇಲೆ ಆಪಾದನೆ ಇರೋದ್ರಿಂದ, ಅವ್ರ ಆಪಾದನೆ ಇಲ್ಲದೆ ಇದ್ರೆ ಖಂಡಿತ ನಾವು ಇದರಲ್ಲಿ ಆಗಲಿ ಏನಾರ ಒಂದು ಸತ್ಯ ಅನ್ನುವಂಥದ್ದು. ಇವ್ರು ಹೆಂಗೆ ಆಪಾದಿತರೋ ಅವರೊಬ್ರು ಆಪಾದಿತ ಮೇಲ್ನೋಟಕ್ಕೆ ಕಂಡು ಬಂದಿರೋದ್ರಿಂದ ಸಿಬಿಐಗೆ ನಾವು ಇದನ್ನ ವರ್ಗಾಯಿಸಬೇಕಂತ ವಿನಂತಿ ಮಾಡ್ತೇವೆ. ಸರಿ ಸರ್, ನೀವು ದೇವರಾಜೇಗೌಡರು 6 ತಿಂಗಳ ಹಿಂದೆ ಹೇಳಿದ್ರು ಸತ್ಯಾಗ್ರಹ ಸಿಡಿ ರಿಜಿಸ್ಟರ್ ಮಾಡಿ ಮಾಡ್ತೀವಿ. ಹಾಸನ ಪೊಲೀಸಿನ ಬೇಸಿಕ್ ಕರ್ತವ್ಯ ಆಗಿತ್ತು, ಅವ್ರನ್ನ ಕರೆದು ವಿಚಾರಣೆ ಮಾಡಿದ್ರೆ ಪ್ರಕರಣ ಒಂದು ತಿರುತ್ತವಂತಿತ್ತು, ಅದು ಬರ್ತಿತ್ತು. ಹಾಸನ ಪೊಲೀಸ್ನ ವೈಫಲ್ಯ ಇದೆ ಅನ್ಸಲ್ವಾ? ಖಂಡಿತ. ಕಾರ್ತಿಕ್ ಗೌಡನು ಸಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಲ್ಲ, ಪೆಂಡ್ರೈವ್ಗಳು ನನ್ನ ಹತ್ರ ಇದೆ ಮತ್ತೊಂದು ಅಂದ್ಕೊಂಡು ದೇವರಾಜೇಗೌಡ ಹೇಳಿದ್ರಲ್ಲ. ನಮಗೆ ಗೊತ್ತಿರ್ಲ್ರಿ, ಅವ್ರವ್ರ ವಿಚಾರ ಬೇಡ. ದೂರ ಕೊಟ್ಟು ನಮಗೆ ಗೊತ್ತಾದ್ಮೇಲೆ ನಾವು ಫೀಲ್ಡಿಗೆ ಬಂದಿರ್ತಕ್ಕಂಥದ್ದು. ಸುಮ್ಮನೆ ಯಾರೋ ಹೇಳಿರು, ಎಲ್ಲೋ ಹೇಳಿರು, ಸುಮ್ಮನೆ ವಿಚಾರ ಇಟ್ಕೊಂಡು ನಾವು ದೂರ ಕೊಡೋದು ತಪ್ಪಾಗುತ್ತೆ. ಹೇಳಿ. ಆದ್ರೆ ಅವರು ನೇರವಾಗಿ ಮಾಹಿತಿ ಇದೆ ಅಂತ ಹೇಳ್ದಲ್ಲಿ ನಮಗೆ ಗೊತ್ತಿಲ್ಲದ ವಿಚಾರ, ನಮಗೆ ಎಸ್ ನನಗೆ ಗೊತ್ತಿಲ್ರಿ, ನನಗೆ ಗೊತ್ತಿಲ್ರಪ್ಪ, ನಮಗೆ ಗೊತ್ತಿಲ್ಲದ ವಿಚಾರಗಳು ನಮಗೆ ಗೊತ್ತಿಲ್ಲ. ನೋಡಿ, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ,
ನಾವು ಇದರಲ್ಲಿ ರಾಜಕಾರಣ ಮಾಡಲ್ಲ. ನಾವು ಪ್ರಾಮಾಣಿಕವಾಗಿ ನಿಮ್ ಜೊತೆ ಹೇಳ್ತಾ ಇದ್ದೀನಿ. ನಮ್ಗೆ ಆ ವಿಚಾರ ಗೊತ್ತಿಲ್ಲದಂತದ್ದು. ಜೆಡಿಎಸ್ ಅದು ಕೂಡ ನಿಮ್ ಗಮನದಲ್ಲಿ ಇರಲಿ. ನಾಯಕರ ಸಂಪೂರ್ಣ ಸಂಪರ್ಕ ನಿಮ್ಗೆ ಇರುತ್ತೆ. ಇದು ಇಲ್ಲಿ ಒಂದ್ ನಿಮಿಷ, ನೀವು ಶಾಸಕರು ಇದ್ರೆ ಮಾಜಿ ಶಾಸಕರು ಜವಾಬ್ದಾರಿ ಹೇಳ್ಬೇಕಾಗಿದೆ. ಒಂದು SIT ಬ್ಲೇಮ್ ಮಾಡ್ಬೇಕಂತ ನೀವು ಜವಾಬ್ದಾರಿ ಮಾತಾಡ್ಬೇಕಾಗಿದೆ. ಇರ್ಲಿ, ಇವ್ರದ್ದು ಏನು ಪ್ರಜ್ವಲ್ ರೇವಣ್ಣ ಇಶ್ಯೂ ಸಂಬಂಧಪಟ್ಟ ಹಾಗೆ ಯಾವ ಬಿಜೆಪಿಯ ವರಿಷ್ಠರು ಮಾಡ್ತಾರೆ ಏನೇನು ಚರ್ಚೆ ಆಯ್ತು ಅಂತ ನಿಮ್ಗೆ ಗೊತ್ತಿಲ್ವಾ? ಅವ್ರು ಏನಂದಿದ್ರು, ಇವ್ರು ಯಾವ್ಯಾವ ಮಾಹಿತಿ ಹೇಳಿದ್ರು, ಇವ್ರು ಯಾವ್ಯಾವ ಸಭಾ ಸಮಾರಂಭಗಳಲ್ಲಿ ತಪ್ಪು ಮಾಡಿದಾರೆ ಒಂದೊಂದ್ಸರಿ ಕ್ಷಮಿಸಿ ಅಂತ ಯಾಕೆ ಹೇಳಿದ್ರು? ಎಲ್ಲ ಗರ್ವಿಲ್ವಾ? ಆದ್ರೂ ಕೂಡ ನೀವು ಎಲ್ಲ ಸೇರ್ಕೊಂಡು ಎಲ್ಲ ಮಾಡಿ ಇವಾಗ ಬೇರೆ ದೂಷಿಸೋದು ಎಷ್ಟು ಸರಿ? ತಪ್ಪು ನೋಡಿ, ನಾವ್ ಹೇಳ್ತಕ್ಕಂಥದ್ದು ಅವರೆಲ್ಲ ತಪ್ಪು ಮಾಡಿದ್ರೆ ಅಂತ ಅಂದ್ಬಿಟ್ರೆ ಈ ತಪ್ಪು ಅಂತ ಯಾರಿಗೆ ಓದಿತ್ರಿ? ಒಂದು ವ್ಯವಸ್ಥೆಗಳು ಇದ್ದಂತ ಸಂದರ್ಭದಲ್ಲಿ ಒಂದು ಗೌರವ ಕೊಡ್ತಕ್ಕಂಥದ್ದ, ಅಥವಾ ಯಾರೋ ಒಬ್ರು ಸಭಾನೇ ಜನ ಬಂದಂತ ಸಂದರ್ಭದಲ್ಲಿ ಅವರು ಕೇಳ್ಕೊಂಡಿದ್ದ ಕೆಲಸ ಮಾಡ್ಕೊಡ್ತಿದ್ದ, ಮತ್ತೊಂದು ಸರಿ ಗಮನಿಸ್ತಾ ಇದ್ದಿದ್ದಕ್ಕೆ ಈ ರೀತಿ ಆದ ತಿಳ್ಕೊಂಡಿದ್ದೀವಿ. ಈ ಪ್ರಮಾಣದಲ್ಲಿ ಲೈಂಗಿಕ ಆಗಣ ನಮಗೆ ಗೊತ್ತಿಲ್ಲ ವಿಚಾರ. ವಿಡಿಯೋ ಫೋಟೋಗಳನ್ನ ಎಲ್ಲೂ ಪ್ರಸಾರ ಮಾಡಬಾರ್ದು, ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಮೀಡಿಯಾದಲ್ಲಿ ಏನಕ್ಕೆ ತಂದ್ರು ಸರ್? ಆ ವಿಚಾರ ಗೊತ್ತಿಲ್ಲ ನಿಮಗೆ? 170 ಸಂಸ್ಥೆ ಅದು ಕೋರ್ಟ್ ಮ್ಯಾಟರ್ ಅಲ್ವಾ ಸರ್? ಅದರಿಂದ ನೋಡಿ, ನಾವು ಡಿಪೆಂಡ್ ಮಾಡ್ಕೊಂತಲ್ಲಣ್ಣ, ನಾವು ಇಲ್ಲಿ ಡಿಪೆಂಡ್ ಮಾಡ್ಕೊಂಡ ವಿಚಾರ ಅಲ್ಲ. ಅದ್ರ ಬಗ್ಗೆ ತನಿಖೆ ನಡೀಲಿ, ಅದ್ರ ಬಗ್ಗೆ ಕ್ರಮ ಆಗ್ಲಿ ಅಂತ ಈಗಲೂ ಆಗ್ರಹ ಮಾಡ್ತಾ ಇದ್ದೇವೆ. ನೋಡಿ ಕಾರ್ತಿಕ್, ನೀವು ಮಾಡಕ್ಕಾಗಲ್ಲ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಏನೇ ಮುಂದುವರೆದ ಹೋದ್ರು ಕಂಟೆಂಪ್ಟ್ ಆಫ್ ಕೋರ್ಟ್ ಹಿಂಗಂತ ಅನ್ಕೋಬಹುದು ಸರ್. ಯಾವ ಸ್ಟೇಟ್ ಇರೋ ಆ ಕಂಟೆಂಟ್ ಸಮಾಜಕ್ಕೆ ಹೋಗ್ಬಾರ್ದು. ಅದೇ ಅಟ್ ದ ಸೇಮ್ ಟೈಮ್ ಅದು ತನಿಖೆನೂ ಆಗ್ಬಾರ್ದು ಅಂತ ನಿಮ್ಮ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಿ ಅಂತ ನಾವು ಕೇಳ್ತಿರೋದು ಅಷ್ಟೇ. ನಾವು ದೂರ್ ಕೊಡ್ಬೇಕಲ್ಲ ಸರ್. ಸರ್ ದೂರ್ ಕೊಡಕ್ಕೆ ಅಲ್ಲಿ ಕೋರ್ಟ್ ಅಲ್ಲಿ ಇದೆಯಲ್ಲ ಸರ್, ಹೈಕೋರ್ಟ್ ಅಲ್ಲಿ ರಿಟ್ ಇದ್ದಾಗ ನಾವೇನ್ ಸರ್ ಇದು ಮಾಡಕ್ಕಾಗಲ್ಲ. ಹೈಕೋರ್ಟ್ ಅಲ್ಲಿ ರಿಟ್ ಇಲ್ಲ ಸರ್, ಹೈಕೋರ್ಟ್ ಅಲ್ಲಿ ಸ್ಟೇ ತಂದಿರೋದು ಅಷ್ಟೇ. ಆ ಸ್ಟೇ ತಂದಿಲ್ಲ, ವ್ಯಕ್ತಿ ಮೇಲೆ ಸ್ಟೇ ತಂದಿರೋ ವ್ಯಕ್ತಿ ಮೇಲೆ ನೀವು ಯಾಕೆ ದೂರ್ ಕೊಟ್ಟಿಲ್ಲ? ಯಾವ ವ್ಯಕ್ತಿ ಮೇಲೆ? ಆ ಕೋರ್ಟ್ ಅಲ್ಲಿ ಸ್ಟೇ ಇದ್ದಾಗ ಸರ್ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವೇ ಮುಂದುವರಿತಾ ಹೋಗತ್ತೆ. ನಾವು ಆಗಲ್ಲ ಅದನ್ನ ಕಂಟೆಂಪ್ಟ್ ಸರ್. ತಾವು ಅಡ್ವೊಕೇಟ್ ಇದ್ದೀರಾ, ಅದಕ್ಕೆ ನಾನು ಹೇಳ್ತಿರೋ ತಮಗೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಟೇ ಇದ್ದಾಗ ನಾವು ಎಲ್ಲೂ ಸಹ ಕಂಪ್ಲೇಂಟ್ ಕೊಡಕ್ಕಾಗಲ್ಲ. ಸರ್ ಇಲ್ಲಿ ಯಾರು ಸಮಸ್ಯೆ ಅಂತ ಇಲ್ಲ ಸರ್. ಈ ವಿಚಾರವಾಗಿ ಸಮರ್ಥನೆ ನಮ್ಮ ಕಡೆಯಿಂದ ಇಲ್ಲ. ನೀವು ಪ್ರಗತಿಪರರು 30ನೇ ತಾರೀಕು ಬಿಡುಗಡೆ ಮಾಡ್ತಾರೆ. ಇವರೇ ಹೇಳಬಾರ್ದು, ಅವರೇ ಹೇಳಬಾರ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆ, ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಧಾನಮಂತ್ರಿನ ಟೀಕೆ ಮಾಡಬಹುದು. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿದೆ. ಹಾಗಾದ್ರೆ ನಿಮ್ಮ ಪ್ರಕಾರ ಅವ್ರು ಮಾಡಿದ್ರು ಅನ್ಕೊಳ್ಳಿ, ಏನ್ ಮಾಡ್ತೀರಿ ನೀವು? ಅವಾಯ್ಡ್ ಮಾಡಕ್ಕಾಗತ್ತಾ? ವಿನಂತಿ ಮಾಡ್ತಿದ್ದೇವೆ, ಸುಮ್ಮನೆ ರಾಜಕೀಯ ಮಾಡಬೇಡಿ, ಸುಮ್ಮನೆ ಅನಾವಶ್ಯಕ ರಾಜಕೀಯ ಮಾಡಬೇಡ್ರಿ. ಯಾರು ಕಲ್ಪಿಸಿದ್ರೆ ಅವ್ರು ಶಿಕ್ಷೆ ಮಾಡ್ಬೇಕು ಅಂತ ಗುರಿ ಇಟ್ಕೊಂಡ್ರೆ ನಾವು ಅವನ್ನ ಅಮಾನತಿಗಾಗಲೇ ಮಾಡಿದ್ದೇವೆ. ಪಕ್ಷದ ಮೂಲಕ ಏನೇನು ಮಾಡ್ಬೇಕು ಅದೆಲ್ಲವೂ ಸಹ ಮಾಡಕ್ ನಾವು ಸಿದ್ಧರಿದ್ದೇವೆ ನಾವು ಅಂತ ಅವ್ರಿಗೆ ಮನವಿ ಮಾಡ್ತಿದ್ದೇವೆ. ಪ್ರತಿಭಟನೆ ಹೆಸರಲ್ಲಿ ರಾಜಕಾರಣ ಮಾಡಬೇಡಿ ಅಂತ ನಾವು ಹೇಳ್ತಿರೋದು. ಒಂದು ಪಕ್ಷದಿಂದ ಮಾಡ್ತಿರೋಂಥದ್ದಲ್ಲ, ಸಂಬಂಧಪಟ್ಟಂತೆ ಪ್ರಗತಿಪರರು, ಬುದ್ಧಿಜೀವಿಗಳು ಬೇರೆ ಬೇರೆ ಎಲ್ಲ ಮಾಡ್ತಿರೋ ಅದರಿಂದ ಸರ್ಕಾರ ಕೈವಾಡೈತೆ ಅಂತ ಕುಮಾರಸ್ವಾಮಿ ಇವತ್ತು ಹೇಳಿದ್ದಾರೆ. ಸರ್ಕಾರವೇ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅವರೆಲ್ಲ ಅಧಿಕಾರಿಗಳ ಮೂಲಕ ನಿಮ್ ಜನ ಕಳಿಸಿ, ಅಂಗನವಾಡಿಯವ್ರು ಕಳಿಸಿ ಅಂತ ಮಾಡ್ತಿದ್ದಾರೆ ಸರ್. ಅದಕ್ಕೋಸ್ಕರ ಮಾಡ್ತಾ ಇರೋದು. ಸ್ವಯಂ ಪ್ರೇರಿತವಾಗಿ ಬಂದು ಏನೇ ಮಾಡಿ ಸರ್, ಪ್ರಜಾಪ್ರಭುತ್ವ ಅವಕಾಶ ಇದೆ ಸರ್, ನಮ್ಮ ಅದ್ರ ಬಗ್ಗೆ ಅಭ್ಯಂತರ ಇಲ್ಲ ಸರ್. ಅವ್ರೇನಾದ್ರು ಪ್ರತಿಭಟನೆ ಮಾಡಿದ್ರೆ ಸರ್ ಏನು ಅನ್ನೋದು ವಿಚಾರ ವಿಮರ್ಶೆ ನಾವು ಮಾಡ್ತೀವಿ ಸರ್, ಅಷ್ಟೇ, ಬೇರೆ ಏನಿಲ್ಲ. ಯಾರು ಒಬ್ಬ ಕಳ್ಸಾಕಲ್ಲ ಮನೆ
ರಘು ಹಂಗಲ್ಲ, ಅವ್ರು ನಮ್ಮ ಪಾರ್ಟಿ ಅಧ್ಯಕ್ಷರು ಅವರು ಪಾರ್ಟಿ ಅಧ್ಯಕ್ಷರು ಅವ್ರು ಕರ್ತಾರೆ. ಅವ್ರು ಏನ್ ಹೇಳಿದ್ರು, ದೇವೇಗೌಡರು ಹಿಂಗ್ ಮಾಡಿ ನೀವ್ ಮಾಡೋದ್ ಬೇಡ, ನಾನೇ ಹೇಳ್ತೀನಿ ಕರಿತೀನಿ ಅಂತ ಕುಮಾರಣ್ಣ ಕರೆದಿರೋದಲ್ವಾ? ಸಂಬಂಧ ಇಲ್ಲ ಅಂತ ಬೇರೆ ಇದ್ವಿ, ಅವ್ರ ವಿಚಾರ ಗೊತ್ತಿಲ್ಲ ಅಂತಾರೆ ಸರ್ ಹೇಳೋದು. ಸಂಪರ್ಕ ಇಲ್ಲ ಅಂತ ಹೇಳೋದು. ಸಂಪರ್ಕದಲ್ಲಿಲ್ಲ ಅಂತ ಸಂಬಂಧ ಅಲ್ಲ, ಸಂಬಂಧ ಬೇರೆ, ಸಂಬಂಧಕ್ಕೂ ಮತ್ತೆ ವ್ಯತ್ಯಾಸ ಇಲ್ಲ ಸರ್. ಸಂಪರ್ಕ ಬೇರೆ, ಸಂಬಂಧ ಬೇರೆ. ಹೌದು, ಅದೇ ಮಾತಿಲ್ಲ ಬಿಡಿ. ಸಂಬಂಧ ಅಂತ ಏನು ಹೇಳಿಲ್ಲ ಹೇಳಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.